ನಾವೆಲ್ಲ ಏಕೆ ಇರಬೇಕು? ಅವರ ಒಳ್ಳೆ ಸಚಿವರಾಗೋದ್ರ ನಾವು ಏಕೆ ಇರಬೇಕಿದೆ? ನಮಗೇನು ಬ್ಯಾಡ ಏನ್ರಿ ಅಂತ ಸ್ಪಷ್ಟವಾಗಿ ಕೇಳ್ತಾ ಇದ್ದಾರೆ ಅಶೋಕ್ ಪಟ್ಟಣ್ ಅವರು. ಸಂಪುಟದಲ್ಲಿ ಅವಕಾಶ ನೀಡುವುದಾಗಿ ಹಿಂದೆ ಭರವಸೆ ನೀಡಿದ್ದರು. ಏನು ಮಾಡ್ತೀವಿ ಅಂತ ಭರವಸೆ ನೀಡಿದ್ದರು. ನಮಗೂ ಅವಕಾಶ ಕೊಡಿ ಎಂದು ಕೇಳ್ತಿದ್ದೇವೆ. ನಮಗೂ ಒಂದು ಅವಕಾಶ ಕೊಡೋದು ಕೇಳ್ತಾ ಇದ್ದೀವಿ. ಹಿಂಗೆಲ್ಲರೂ ಕೇಳ್ತಾ ಇದ್ದಾರೆ ಅವ್ರ ಅಭಿಪ್ರಾಯಗಳನ್ನು. ಯಶವಂತ್ ಪಾಟೀಲರಾಗಿರ್ಬೋದು, ಟಿ ಬಿ ಜಯಚಂದ್ರ ಅವರಾಗಿರ್ಬೋದು, NS ನಾರಾಯಣ ಸ್ವಾಮಿಗಳಾಗಿರ್ಬೋದು, ಅನೇಕರು ತಮ್ಮ ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮನ್ನು ಮಾಡ್ರಪ್ಪ, ನಮ್ಮನ್ನು ಮಿನಿಸ್ಟರ್ ಮಾಡಿರಿ ಅಂತಾರೆ. ಕೇಳುತ್ತಪ್ಪ ಅಂತೇಳಿ. ಆದರೂ ಅದು ಶಿಸ್ತು ಮೇಲೆ ಬೇಡ ಅಂತ ಏನೋ ಇವರು ಹೀಗೆ ಕೊಟ್ಟಾರೇನೋ ಆಗಿರ್ಬೋದು ಅಲ್ಲಿಯೂ. ಯಾಕಂದರೆ ಇಲ್ಲೇ ಎಲ್ಲರೂ ತಮ್ಮ ಜನಕ್ಕೆ ಹೆಚ್ಚಿಗೆ ಅವಕಾಶಗಳು ಮಾಡಿಕೊಡಬೇಕು ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಸಹಜವಾಗಿ DK ಶಿವಕುಮಾರ್ ಅವರು ಅವ್ರಿಗೀಗ ಬೆಳಗಾವಿಗೆ 2 ಕೊಟ್ಟಿದ್ದಾರೆ. ಮತ್ತು ಈಗ ಇನ್ನೊಬ್ಬರು ಇದ್ದಾರೆ ಇಲ್ಲೇ ಪಟ್ಟಣ್ ಅವ್ರ ಜೊತೆಗೆ, ಅವರು ಕೇಳ್ತಾ ಇದ್ದಾರೆ. ಮತ್ತು ಪಕ್ಷಕ್ಕೆ ಮಧ್ಯದನ್ನು ನಾಳೆ ಮಿನಿಸ್ಟರ್ ಆಗ್ಬೋದು ಕಾಲಕ್ಕೆ. ಅದರಲ್ಲೂ ಅನುಭವ ಅದು ಸಾಕಷ್ಟು ಅವ್ರಿಗೆ. ಹಿಂದೆ ಸಹಕಾರ ಮಿನಿಸ್ಟರ್ ಇದ್ದಂಥ ನಮ್ಮ ಲಕ್ಷ್ಮಣ ಸವದಿ ಅವರು ಕೇಳ್ತಾ ಇದ್ದಾರೆ ನಮ್ಮದು ಆಗಬೇಕಂತೇಳಿ. ಒಂದು ಜಿಲ್ಲೆಗೆ 4 ಮಂದಿ ಕೊಡೋಕೆ ಆಗ್ತದನ ಅಂದಾಗ ಏನು ಮಾಡ್ಬೋದು ಅನ್ನುವಂಥ ಮಾತುಗಳು ಇದ್ದಾವೆ. ಆ ಸಂದರ್ಭದಲ್ಲೇ ಸಹಜವಾಗಿ ಒಂದೆರಡು ಮಾತು ಇದ್ದಾವೆ. ಈ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಇಲ್ಲ ನಮ್ಮ ಅಧ್ಯಕ್ಷ ಮಾಡಿರಿ ಅಂದ್ರೇನು, ನಾ ಪೋಸ್ಟ್ ಬೇಕಾದ್ರೆ ಬಿಟ್ಟು ಕೊಡ್ತೀನಿ ಅನ್ನೋಂಗಿರ್ಬೋದು. ಅವ್ರ ಉದ್ದೇಶ ಏನದಪ್ಪ ಅಂದ್ರೆ ಇವತ್ತೇನಾದ್ರು ಅಧ್ಯಕ್ಷ ಆದ್ವಿ ಅಂದ್ರೆ ನಾಳೆ 2022 ಚುನಾವಣೆ ನಡೆದಾಗ ನಾವು ಸಹಜವಾಗಿ